ಆಗಮನ ಕಾಲದ 3ನೇ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಆನಂದಿಸಲಿ ಅರಣ್ಯವು, ಮರುಭೂಮಿಯು ಹೂಗಳಂತೆ ಹರಳಿ ಹರ್ಷಿಸಲಿ ಒಣನೆಲವು. ಉಲ್ಲಾಸಿಸಲಿ ಅದು ಉಲುಸಾಗಿ ಹೂ ಬಿಟ್ಟು, ಹೌದು ಸಂತಸ ಸಂಗೀತ ಆಡುವಷ್ಟು. ದೊರಕಲಿ ಅದಕ್ಕೆ ಲೆಬನೋನಿನ ಮಹಿಮೆಯು, ಕರ್ಮೆಲಿನ ಮತ್ತು ಶಾರೋನಿನ ವೈಭವವು. ಕಾಣುವವು ಸರ್ವೇಶ್ವರನ ಮಹಿಮೆಯನ್ನು, ನೋಡುವವು ಇವೆಲ್ಲ ನಮ್ಮ ದೇವರ ವೈಭವವನ್ನು. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು. ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಕುರುಡರ ಕಣ್ಣು ಕಾಣುವುದಾಗ, ಕಿವುಡರ ಕಿವಿ ತೆರೆಯುವುದಾಗ, ಜಿಗಿಯುವನು ಕುಂಟನು ಜಿಂಕೆಯಂತೆ. ಹಾಡುವುದು ಮೂಕನ ನಾಲಿಗೆ ಹರ್ಷಗೀತೆ. ಹೊರತೆಗಳು ಒಡೆಯುವುವು ಅರಣ್ಯದಲ್ಲಿ, ನದಿಗಳು ಹುಟ್ಟಿ ಹರಿಯುವುವು ಒಣನೆಲದಲ್ಲಿ. ಹಿಂದಿರುಗುವರು ಸರ್ವೇಶ್ವರನಿಂದ ವಿಮೋಚನೆ ಪಡೆದವರು, ಜಯ ಜಯಕಾರದೊಂದಿಗೆ ಸಿಯೋನನ್ನು ಸೇರುವರು. ನಿತ್ಯಾನಂದ ಸುಖವಿರುವುದು, ಕಿರೀಟ ಪ್ರದವಾಗಿ ಸಿಗುವುದವರಿಗೆ. ಹರ್ಷಾನಂದದ ಸವಿ ತೊಲಗುವುದು, ದುಃಖ ದುಗುಡದ ಕಹಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ನಮ್ಮನ್ನು ಕಾಪಾಡಿ. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವಾತನೇ, ದೊರಕಿಸುವ ನ್ಯಾಯದಲಿತರಿಗೆ ಒದಗಿಸುವನು ಆಹಾರ ಹಸಿದವರಿಗೆ. ನೀಡುವನು ಬಿಡುಗಡೆ ಬಂಧಿತರಿಗೆ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ನಮ್ಮನ್ನು ಕಾಪಾಡಿ. ಕಣ್ಣನ್ನೀಯುವನು ಪ್ರಭು ಕುರುಡರಿಗೆ, ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ. ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆದರಿಸುವನು ಅನಾಥರನು ವಿಧವೆಯರನು. ನೀವೇ ಬಂದು ನಮ್ಮನ್ನು ಕಾಪಾಡಿ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ನಮ್ಮನ್ನು ಕಾಪಾಡಿ. ಎರಡನೆಯ ವಾಚನ. ಯಾಕೋಬನು ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಭು ಪುನರಾಗಮಿಸುವವರೆಗೆ ತಾಳ್ಮೆಯಿಂದ ಇರಿ. ರೈತನನ್ನು ಗಮನಿಸಿರಿ.
ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವ ಅವನು ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾದಿರುತ್ತಾನೆ. ಹಾಗೆಯೇ ನೀವು ಸಹ ತಾಳ್ಮೆಯಿಂದಿರಿ, ದೃಢಚಿತ್ತರಾಗಿರಿ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ಸಹೋದರರೇ, ದಂಡನ ತೀರ್ಪಿಗೆ ಗುರಿಯಾಗದಂತೆ ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿ. ಇಗೋ, ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ. ಸಹೋದರರೇ, ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿದ್ದಕ್ಕೆ ನಿದರ್ಶನ ಬೇಕೇ? ಪ್ರಭುವಿನ ಹೆಸರಿನಲ್ಲಿ ಬೋಧಿಸಿದ ಪ್ರವಾದಿಗಳನ್ನು ಸ್ಮರಿಸಿಕೊಳ್ಳಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ. ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಕಾರ್ಯಕಲಾಪಗಳ ಸುದ್ದಿ ಸೆರೆಯಲ್ಲಿದ್ದ ಸ್ನಾನಿಕ ಯೋಹಾನನ ಕಿವಿಗೆ ಬಿದ್ದಿತು. ಆತನು ತನ್ನ ಶಿಷ್ಯರಲ್ಲಿ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದನು. ಇವರು ಬಂದು ಯೋಹಾನನು ತಿಳಿಯಪಡಿಸಿದ ಪ್ರಕಾರ ಬರಬೇಕಾದವರು ನೀವೋ ಅಥವಾ ಬೇರೊಬ್ಬನನ್ನು ನಾವು ಎದುರು ನೋಡಬೇಕೋ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು, ನೀವು ಕೇಳುವುದನ್ನು ಕಾಣುವುದನ್ನು ಯೋಹಾನನಿಗೆ ಹೋಗಿ ತಿಳಿಸಿರಿ. ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ. ದೀನದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು. ಬಂದಿದ್ದ ಶಿಷ್ಯರು ಹೊರಟು ಹೋದಾಗ ಯೇಸು ಜನಸಮೂಹಕ್ಕೆ ಯೋಹಾನನನ್ನು ಕುರಿತು ಮಾತನಾಡಿದರು. ಬೆಂಗಾಡಿನಲ್ಲಿ ನೀವು ಏನನ್ನು ನೋಡಲೆಂದು ಹೋದಿರಿ? ಗಾಳಿಗೆ ಓಲಾಡುವ ಜೊಂಡನ್ನೇ? ಇಲ್ಲವಾದರೆ ಏಕೆ ಓದಿರಿ? ನಯವಾದ ರೇಷ್ಮೆ ಉಡುಪನ್ನು ಧರಿಸಿದ ವ್ಯಕ್ತಿಯನ್ನು ನೋಡಲು ಓದಿರೇನು? ಅಂತಹ ಉಡುಗೆ ತೊಡುಗೆ ಧರಿಸುವವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಯಾವ ಉದ್ದೇಶದಿಂದ ಹೋದಿರಿ? ಪ್ರವಾದಿಯನ್ನು ನೋಡಲೆಂದೋ? ಹೌದು, ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಿದಿರಿ ಎಂಬುದು ನಿಜ. ಇಗೋ, ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು. ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಈ ಯೋಹಾನನನ್ನು ಕುರಿತೇ. ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದೆಯೇನು. ನನ್ನ ತನು ಮನ ಸಿರಿಯಲ್ಲವ ನಿನಗೆ ಅರ್ಪಿಪೇನು. ಸ್ವೀಕರಿಸು ನೀ ಬೇಡುವೆನು, ಪ್ರೀತಿಯಿಂದಲೇ ನೀಡುವೆನು. ಸ್ವೀಕರಿಸು ನೀ ಬೇಡುವೆನು, ಪ್ರೀತಿಯಿಂದಲೇ ನೀಡುವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದೆಯೇನು.
ಚರಣಕ್ಕೆ ನಾನು ತಂದಿಹೇನು, ದೇವ ತಂದಿಹೇನು. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ಕರೆಯ ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ಕರೆಯ ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ನನ್ನದಲ್ಲದ ಎಲ್ಲವಾ ನಿನಗೆ ಒಪ್ಪಿಸ ಬಂದಿಹೆ, ಸ್ವೀಕರಿಸಲು ಬಾ ನನ್ನ ಯೇಸುವೇ, ನನ್ನ ದೇವನೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು, ದೇವ ತಂದಿಹೆನು. ಕಲಿತ ಜ್ಞಾನದ ಸುಧಿಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ವರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಕಲಿತ ಜ್ಞಾನದ ಸುದೆಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ವರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಅರಿತುವರಿಯದ ಪಾಪವ ನನ್ನ ಒಡಲಿನ ಸೌಖ್ಯವ ಸ್ವೀಕರಿಸಲು ಬಾ ನನ್ನ ದೇವನೇ, ನನ್ನ ಯೇಸುವೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೇನು, ನನ್ನ ತನುಮನ ಸಿರಿಯಲ್ಲವಾ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲೇ ನೀಡುವೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲೇ ನೀಡುವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೇನು, ದೇವ ತಂದಿಹೇನು.